ಮಾರ್ಚ್ 2, 2026ರ ವರದಿಗಳ ಪ್ರಕಾರ ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೆನಿ ನಿಧನರಾಗಿದ್ದಾರೆ ಅಂತ ಖಚಿತಪಡಿಸಿದ ವರದಿಗಳು ವಿಶ್ವದಾದ್ಯಂತ ಸಂಚಲನ ಸೃಷ್ಟಿಸಿವೆ. ಈ ಸುದ್ದಿ ಜೊತೆಗೆ ಮತ್ತೊಂದು ಆತಂಕಕಾರಿ ವಿಷಯ ಹರಿದಾಡ್ತಿದೆ. ಅದೆಂದರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋ ಮಿಲಿಟರಿ ಕಾರ್ಯಾಚರಣೆ ಶುರು ಮಾಡಿದ್ದು ಇರಾನ್ನ ಪರಮಾಣು ನೆಲೆಗಳನ್ನೇ ಟಾರ್ಗೆಟ್ ಮಾಡಿದ್ದಾವಂತೆ. ಆದರೆ ಟೆಹರಾನ್, ವಾಷಿಂಗ್ಟನ್ ಅಥವಾ ಜೆರುಸಲೆಂನಿಂದ ಈ ಬಗ್ಗೆ ಯಾವುದೇ ಅಧಿಕೃತ ಧೃವೀಕರಣ ಸಿಕ್ಕಿಲ್ಲ. ಹೀಗಾಗಿ ಅಂತರರಾಷ್ಟ್ರೀಯ ಮಟ್ಟದ ವೀಕ್ಷಕರು ಮಾಹಿತಿ ಕೊರತೆಯಿಂದ ಕಂಗಾಲಾಗಿದ್ದಾರೆ. ಈ ಖಚಿತಪಡಿಸದ ವರದಿಗಳ ತಕ್ಷಣದ ಪರಿಣಾಮಗಳು ಬಹಳ ಗಂಭೀರವಾಗಿದ್ದು, ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಇನ್ನಷ್ಟು ಉಲ್ಬಣಿಸಬಹುದು ಅನ್ನೋ ಭಯ ಶುರುವಾಗಿದೆ. ಜಾಗತಿಕ ಮಾರುಕಟ್ಟೆಗಳಂತೂ ತೀವ್ರ ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಿವೆ. ಯಾಕಂದ್ರೆ ಇಂಧನ ಉತ್ಪಾದಿಸುವ ಈ ಪ್ರಮುಖ ಪ್ರದೇಶದಲ್ಲಿ ಏನಾದ್ರೂ ಮಿಲಿಟರಿ ಕಾರ್ಯಾಚರಣೆ ದೃಢಪಟ್ಟರೆ ಆರ್ಥಿಕತೆಗೆ ಭಾರಿ ಪೆಟ್ಟು ಬೀಳುವುದು ಗ್ಯಾರಂಟಿ. ರಾಜತಾಂತ್ರಿಕ ಮಾರ್ಗಗಳು ಈಗ ಓವರ್ ಟೈಮ್ ಕೆಲಸ ಮಾಡ್ತಿವಂತೆ. ಈ ಹೇಳಿಕೆಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಮತ್ತು ಯಾವುದೇ ತಪ್ಪು ಲೆಕ್ಕಾಚಾರದಿಂದ ಈ ಪ್ರದೇಶ ಮತ್ತೊಂದು ದೊಡ್ಡ ಯುದ್ಧಕ್ಕೆ ಸಿಲುಕದಂತೆ ತಡೆಯಲು ಎಲ್ಲರೂ ಪ್ರಯತ್ನಿಸುತ್ತಿದ್ದಾರೆ. ಅಧಿಕೃತ ಹೇಳಿಕೆಗಳ ಕೊರತೆ ಇರೋದ್ರಿಂದ ಅನಿಶ್ಚಿತತೆ ಇನ್ನಷ್ಟು ಹೆಚ್ಚಾಗಿದೆ. ಇಂಥ ಸೂಕ್ಷ್ಮ ಭೂರಾಜಕೀಯ ಸನ್ನಿವೇಶದಲ್ಲಿ ಪರಿಶೀಲಿಸಿದ ಮಾಹಿತಿ ಎಷ್ಟು ಮುಖ್ಯ ಅನ್ನೋದನ್ನ ಇದು ಎತ್ತಿ ತೋರಿಸ್ತಿದೆ. ಒಟ್ಟಾರೆ ಈ ಪರಿಸ್ಥಿತಿ ಪ್ರಾದೇಶಿಕ ಸ್ಥಿರತೆ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನ ತೋರಿಸ್ತಿದೆ. ಜೊತೆಗೆ ಮಧ್ಯಪ್ರಾಚ್ಯದ ಸಂಕೀರ್ಣ ಅಧಿಕಾರ ರಾಜಕೀಯದಲ್ಲಿ ಎಷ್ಟೊಂದು ದೊಡ್ಡ ಅಪಾಯಗಳು ಅಡಗಿವೆ ಅನ್ನೋದನ್ನು ಇದು ಸ್ಪಷ್ಟಪಡಿಸ್ತಿದೆ. ಈಗ ಬರ್ತಿರೋ ದೃಢಪಡಿಸದ ವರದಿಗಳಿಗೆಲ್ಲ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ದಶಕಗಳಿಂದ ಇರೋ ರಾಜಕೀಯ ಉದ್ವಿಗ್ನತೆಯ ಸುದೀರ್ಘ ಇತಿಹಾಸವೇ ಹಿನ್ನೆಲೆ. ದಶಕಗಳಿಂದಲೂ ಇರಾನ್ನ ಪರಮಾಣು ಕಾರ್ಯಕ್ರಮವೇ ಈ ಎಲ್ಲಾ ಜಗಳಗಳಿಗೆ ಕೇಂದ್ರಬಿಂದುವಾಗಿದೆ. ಇದನ್ನ ಮಿಲಿಟರಿ ಉದ್ದೇಶಕ್ಕೆ ಬಳಸಬಹುದು ಅನ್ನೋ ಆತಂಕವನ್ನು ಪಾಶ್ಚಾತ್ಯ ದೇಶಗಳು ವ್ಯಕ್ತಪಡಿಸ್ತಾ ಬಂದಿವೆ. ಆದ್ರೆ ಟೆಹರಾನ್ ಮಾತ್ರ ಈ ಆರೋಪಗಳನ್ನ ಸತತವಾಗಿ ನಿರಾಕರಿಸ್ತಾನೇ ಬಂದಿದೆ. ಇದರಿಂದಾಗಿ ನಿರ್ಬಂಧಗಳು, ರಾಜತಾಂತ್ರಿಕ ಮಾತುಕತೆಗಳು ಹಳಿತಪ್ಪೋದು ಮತ್ತೆ ರಹಸ್ಯ ಕಾರ್ಯಾಚರಣೆಗಳು ಇದೆಲ್ಲ ಒಂದು ಮುಗಿಯದ ಕಥೆಯಂತೆ ನಡೆದೇ ಇದೆ. ಈಗ ಬರ್ತಿರೋ ದೃಢಪಡಿಸದ ವರದಿಗಳ ಪ್ರಕಾರ ನೇರ ಮಿಲಿಟರಿ ಸಂಘರ್ಷ ನಡೆದ್ರೆ ಇಷ್ಟು ದಿನ ಪ್ರಾದೇಶಿಕವಾಗಿ ನಡೀತಾ ಇದ್ದ ನೆರಳಿನ ಯುದ್ಧಗಳು ಮತ್ತು ಪರೋಕ್ಷ ಯುದ್ಧಗಳಿಂದ ಇದು ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಅಂದ್ರೆ ಇದು ಒಂದು ದೊಡ್ಡ ಬೆಳವಣಿಗೆ ಆಗಲಿದೆ. ಹಿಂದೆ ಕೂಡ ಗಲ್ಫ್ನಲ್ಲಿ ಹಡಗುಗಳ ಮೇಲೆ ಆಗಿದ್ದ ದಾಳಿಗಳು, ಡ್ರೋನ್ ದಾಳಿಗಳಂಥ ಘಟನೆಗಳು ಈ ಪ್ರದೇಶವನ್ನು ಹಲವು ಬಾರಿ ದೊಡ್ಡ ಯುದ್ಧದ ಅಂಚಿಗೆ ತಳ್ಳಿದ್ದವು. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿವೆ ಅನ್ನೋ ಆರೋಪ ನಿಜವಾಗಿದ್ರೆ ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಇದು ಕೆಂಪು ಗೆರೆ ದಾಟಿದಂತೆ ಆಗುತ್ತೆ ಹಾಗೂ ಹಿಂದೆಂದೂ ಕಂಡರಿಯದ ಪ್ರತಿದಾಳಿಗೆ ಕಾರಣವಾಗಬಹುದು. ಮಧ್ಯಪ್ರಾಚ್ಯದಲ್ಲಿ ಇರೋ ಮೈತ್ರಿಗಳು ಮತ್ತು ವಿರೋಧಗಳ ಸಂಕೀರ್ಣ ಜಾಲವನ್ನು ನೋಡಿದ್ರೆ ಯಾವುದೇ ದೊಡ್ಡ ಮಿಲಿಟರಿ ಆಕ್ರಮಣ ಹಲವು ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಶಕ್ತಿಗಳನ್ನು ತಕ್ಷಣವೇ ಯುದ್ಧಕ್ಕೆ ಎಳೆದು ಹಾಕಬಹುದು. ಆಗ ಯುದ್ಧದ ವ್ಯಾಪ್ತಿ ಮೊದಲು ಗುರಿ ಇಟ್ಟಿದ್ದಕ್ಕಿಂತಲೂ ಹೆಚ್ಚಾಗಿ ಹರಡಬಹುದು. ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ ಬರ್ತಿರೋ ಖಚಿತಪಡಿಸದ ವರದಿಗಳು ಒಂದು ವೇಳೆ ನಿಜ ಅಂತಾದ್ರೆ ಜಾಗತಿಕ ಆರ್ಥಿಕತೆ ಮತ್ತೆ ಭದ್ರತೆ ಮೇಲೆ ತಕ್ಷಣಕ್ಕೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮಗಳು ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಕಳವಳಕ್ಕೆ ಕಾರಣವಾಗಿರುವುದು ಹಾರ್ಮುಜ್ ಜಲಸಂಧಿ. ಇದು ಜಗತ್ತಿನ ಬಹಳಷ್ಟು ಕಚ್ಚಾ ತೈಲ ಪೂರೈಕೆ ಸಾಗುವ ಒಂದು ಪ್ರಮುಖ ಸಮುದ್ರ ಮಾರ್ಗ. ಈ ಮುಖ್ಯ ಜಲಮಾರ್ಗದಲ್ಲಿ ಏನಾದ್ರೂ ಅಡಚಣೆ ಆದ್ರೆ ಅಥವಾ ಅದನ್ನ ನಿರ್ಬಂಧಿಸಿದ್ರೆ ಇರಾನ್ ಈ ಹಿಂದೆ ಪ್ರತೀಕಾರವಾಗಿ ಹೀಗೆ ಮಾಡುವುದಾಗಿ ಬೆದರಿಕೆ ಹಾಕಿತ್ತು. ವಿಶ್ವ ತೈಲ ಬೆಲೆಗಳು ದೊಡ್ಡ ಮಟ್ಟಕ್ಕೆ ಏರಿಬಿಡುತ್ತವೆ. ಇಡೀ ಜಗತ್ತು ಆರ್ಥಿಕ ಹಿಂಜರಿತಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಇದರ ಪರಿಣಾಮಗಳು ಕೇವಲ ಇಂಧನ ಮಾರುಕಟ್ಟೆಗೆ ಮಾತ್ರ ಸೀಮಿತವಾಗಿರಲ್ಲ. ಪೂರೈಕೆ ಸರಪಳಿಗಳು, ವ್ಯಾಪಾರ ಮಾರ್ಗಗಳು ಮತ್ತು ಎಲ್ಲಾ ವಲಯಗಳಲ್ಲಿ ಹೂಡಿಕೆದಾರರ ವಿಶ್ವಾಸದ ಮೇಲೂ ಪರಿಣಾಮ ಬೀರುತ್ತೆ. ಸೇನಾ ತಜ್ಞರು ಇರಾನ್ ಪ್ರತೀಕಾರ ತೀರಿಸಿಕೊಳ್ಳುವ ಸಾಧ್ಯತೆಯನ್ನು ಅಂದಾಜಿಸುತ್ತಿದ್ದಾರೆ. ಬಹುಶಃ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ (IRGC) ನಿಂದ ಗಲ್ಫ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಬಹುದು. ಇಲ್ಲಾಂದ್ರೆ ಪ್ರದೇಶದಲ್ಲಿರುವ ಮಿತ್ರ ರಾಷ್ಟ್ರಗಳನ್ನ ಗುರಿಯಾಗಿಸಬಹುದು. USS ಅಬ್ರಹಾಂ ಲಿಂಕನ್ ವಾಹಕ ದಾಳಿ ಗುಂಪು ಸೇರಿದಂತೆ ಸಾಕಷ್ಟು ದೊಡ್ಡ ಪ್ರಮಾಣದ ನೌಕಾಪಡೆ ಆ ಪ್ರದೇಶದಲ್ಲಿ ಇರೋದು ಗಮನಾರ್ಹ. ಇದು ಯಾವುದೇ ಸಂಭಾವ್ಯ ಯುದ್ಧಕ್ಕೆ ಸಿದ್ಧವಿರೋದನ್ನ ತೋರಿಸುತ್ತೆ. ಸೇನಾ ಸಂಘರ್ಷಗಳು ಹೆಚ್ಚಾದ್ರೆ ಪರಿಸ್ಥಿತಿ ಕೈಮೀರಿ ಹೋಗುವ ಅಪಾಯ ಇದೆ. ಸ್ಥಳೀಯ ಮಟ್ಟದ ದಾಳಿಗಳು ದೊಡ್ಡ ಪ್ರಾದೇಶಿಕ ಯುದ್ಧವಾಗಿ ಬದಲಾಗಿ ಜಾಗತಿಕ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ. ಖಚಿತಪಡಿಸದ ವರದಿಗಳ ಪ್ರಕಾರ ಆಯತೊಲ್ಲಾ ಅಲಿ ಖಮೆನಿ ಅವರು ನಿಧನರಾದರೆ ಇರಾನ್ ರಾಜಕೀಯ ಸ್ಥಿರತೆಗೆ ಉತ್ತರಾಧಿಕಾರಿಯ ಆಯ್ಕೆ ತಕ್ಷಣವೇ ಅತಿ ಮುಖ್ಯವಾಗುತ್ತೆ. 88 ಧಾರ್ಮಿಕ ಮುಖಂಡರನ್ನು ಹೊಂದಿರುವ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅನ್ನೋ ಸಮಿತಿಗೆ ಸಾಂವಿಧಾನಿಕವಾಗಿ ಮುಂದಿನ ಸುಪ್ರೀಂ ಲೀಡರ್ ಅನ್ನು ಅರ್ಹ ಅಭ್ಯರ್ಥಿಗಳಿಂದ ಆಯ್ಕೆ ಮಾಡುವ ಜವಾಬ್ದಾರಿ ಇದೆ. ಇನ್ನು ಯಾರನ್ನೂ ಅಧಿಕೃತವಾಗಿ ಉತ್ತರಾಧಿಕಾರಿ ಅಂತ ಘೋಷಿಸಿಲ್ಲವಾದ್ರೂ ಹಲವು ಪ್ರಮುಖ ವ್ಯಕ್ತಿಗಳ ಹೆಸರುಗಳು ಚರ್ಚೆಯಲ್ಲಿವೆ. ಕೆಲವು ವರದಿಗಳಲ್ಲಿ ಮಸೂದ್ ಪೆಜೆಶ್ಕಿಯಾನ್ ಅವರ ಹೆಸರು ತಾತ್ಕಾಲಿಕ ನಾಯಕನಾಗಿ ಕೇಳಿಬಂದಿದೆ. ಅವರು ಸದ್ಯಕ್ಕೆ ಇರಾನ್ ಸಂಸತ್ತಿನ ಸದಸ್ಯರಾಗಿದ್ದರೂ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇಂತಹ ಅಧಿಕಾರ ಹಸ್ತಾಂತರ ಎಷ್ಟು ಅನಿಶ್ಚಿತ ಹಾಗೂ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಇರಾನ್ನಲ್ಲಿ ವಾಡಿಕೆಯಾಗಿ 40 ದಿನಗಳ ರಾಷ್ಟ್ರೀಯ ಶೋಕಾಚರಣೆ ಇರುತ್ತೆ. ಯಾವುದೇ ಅಧಿಕೃತ ಉತ್ತರಾಧಿಕಾರಿ ಆಯ್ಕೆಗೂ ಮುನ್ನ ಇದು ನಡೆಯುವ ಸಾಧ್ಯತೆ ಇದೆ. ಈ ಅವಧಿ ತೀವ್ರ ಆಂತರಿಕ ರಾಜಕೀಯ ತಂತ್ರಗಾರಿಕೆಗಳು ಮತ್ತು ಬಾಹ್ಯ ಒತ್ತಡಗಳಿಗೆ ದಾರಿ ಮಾಡಿಕೊಡುತ್ತೆ. ದೇಶದೊಳಗಿನ ನಾಯಕತ್ವ ಬದಲಾವಣೆ ಮತ್ತು ಹೊರಗಿನ ಮಿಲಿಟರಿ ಒತ್ತಡ,
ಈ ಎರಡನ್ನೂ ಎದುರಿಸಬೇಕಾದ ಇರಾನ್ ಆಡಳಿತದ ಸ್ಥಿರತೆ ತೀವ್ರ ಪರೀಕ್ಷೆಗೆ ಒಳಪಡುತ್ತೆ. ಇನ್ನು ಐಆರ್ಜಿಸಿ, ಇರಾನ್ ಕ್ರಾಂತಿಕಾರಿ ರಕ್ಷಣಾ ಪಡೆ ಯ ಪಾತ್ರವನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ಯಾಕಂದ್ರೆ ರಾಜಕೀಯ ಮತ್ತು ಮಿಲಿಟರಿ ಎರಡೂ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ತುಂಬಾ ಜಾಸ್ತಿ. ಇದು ದೇಶದ ಮುಂದಿನ ದಿಕ್ಕನ್ನು ನಿರ್ಧರಿಸುವ ಸಾಧ್ಯತೆ ಇದೆ. ಖಚಿತಪಡಿಸದ ಈ ಘಟನೆಗಳು ಎಷ್ಟು ಗಂಭೀರವಾಗಿವೆ ಅಂದ್ರೆ, ಮೂರನೇ ಮಹಾಯುದ್ಧದ ಭೀತಿ ಜಾಗತಿಕ ಮಟ್ಟದಲ್ಲಿ ಆತಂಕ ಮೂಡಿಸಿದೆ. ಜಗತ್ತಿನ ಭದ್ರತೆ ಎಷ್ಟು ಪರಸ್ಪರ ಅವಲಂಬಿತ ಅನ್ನೋದನ್ನ ಇದು ಮತ್ತೊಮ್ಮೆ ನೆನಪಿಸ್ತಿದೆ. ಜಗತ್ತಿನ ಎಲ್ಲಾ ದೇಶಗಳು ಈ ಪರಿಸ್ಥಿತಿಯನ್ನ ತುಂಬಾ ಹತ್ತಿರದಿಂದ ನೋಡ್ತಿವೆ. ದೊಡ್ಡಣ್ಣ ರಾಷ್ಟ್ರಗಳು ಎಲ್ಲಾ ಕಡೆಯವರಿಗೆ ಸಂಯಮದಿಂದ ಇರೋಕೆ ಮತ್ತು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸೋಕೆ ಒತ್ತಾಯಿಸ್ತಿವೆ. ಇರಾನ್ ಜೊತೆ ಗಟ್ಟಿಯಾದ, ಸಂಕೀರ್ಣ ಆರ್ಥಿಕ ಸಂಬಂಧ ಹೊಂದಿರುವ ಭಾರತದಂತಹ ದೇಶಗಳಿಗೂ ಭಾರೀ ಭೂ ರಾಜಕೀಯ ಮತ್ತು ಆರ್ಥಿಕ ಸವಾಲುಗಳು ಎದುರಾಗ್ತವೆ. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಇನ್ನಷ್ಟು ಕೆಟ್ಟರೆ ಇಂಧನ ಆಮದು, ವ್ಯಾಪಾರ ಮಾರ್ಗಗಳಿಗೆ ಭಾರೀ ತೊಂದರೆಯಾಗಬಹುದು. ಪ್ರಾದೇಶಿಕ ಭದ್ರತೆಗೂ ಧಕ್ಕೆ ಆಗಿ ಕೋಟ್ಯಂತರ ಜನರ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಜಾಗತಿಕ ಮಾರುಕಟ್ಟೆಗಳು ಭೂ ರಾಜಕೀಯ ಅಸ್ಥಿರತೆಗೆ ಯಾವಾಗಲೂ ಸೂಕ್ಷ್ಮವಾಗಿರುವುದರಿಂದ ತೀವ್ರ ಏರಿಳಿತಗಳನ್ನ ಎದುರಿಸಬಹುದು. ಒಂದು ದೊಡ್ಡ ಯುದ್ಧವಾದ್ರೆ ಆರ್ಥಿಕವಾಗಿ ಏನಾಗಬಹುದು ಅನ್ನೋ ಹೂಡಿಕೆದಾರರ ಆತಂಕ ಇದರಲ್ಲಿ ಪ್ರತಿಫಲಿಸುತ್ತೆ. ಅಂತಾರಾಷ್ಟ್ರೀಯ ಸಮುದಾಯದ ಮುಖ್ಯ ಉದ್ದೇಶ ಈ ಯುದ್ಧದ ಜ್ವಾಲೆ ಇನ್ನಷ್ಟು ಹರಡದಂತೆ ತಡೆಯೋದು. ಮಾತುಕತೆ ಮತ್ತು ಪರಿಸ್ಥಿತಿಯನ್ನ ಶಾಂತಗೊಳಿಸುವುದು ಮಾತ್ರ ಇದಕ್ಕೆ ಇರುವ ಏಕೈಕ ದಾರಿ ಅಂತ ಹೇಳ್ತಿದ್ದಾರೆ. ವರದಿಗಳು ಇನ್ನೂ ಖಚಿತವಾಗಿಲ್ಲ. ಆದ್ರೂ ನಿಖರ ಮಾಹಿತಿ ಸಿಗೋದು ಮತ್ತು ರಾಜತಾಂತ್ರಿಕವಾಗಿ ಮಾತುಕತೆ ನಡೆಸುವುದು ಹಿಂದೆಂದಿಗಿಂತಲೂ ಮುಖ್ಯವಾಗಿದೆ. ಯಾಕಂದ್ರೆ ಜಾಗತಿಕ ಮಟ್ಟದ ಒಂದು ದೊಡ್ಡ ಬಿಕ್ಕಟ್ಟನ್ನ ತಪ್ಪಿಸಬೇಕಿದೆ.